ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ, ಸುಮಾರು ಒಂದು 15 ದಿನವೇ ಆಯಿತು. ಯಾಕಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ತೀರ್ಕೊಂಡಿದ್ರು. ನಮಗೆ ಸೂತ್ಕ ಇತ್ತು. ಈ ಟೈಮಲ್ಲಿ ನನಗೂ ಒಂದು ಸ್ವಲ್ಪ ಹುಷಾರಿಲ್ದಿರ ಆಯಿತು. ಅದಕ್ಕೆ ಯಾವ ವ್ಲಾಗು ಕೂಡ ಮಾಡೋಕ್ಕಾಗಿಲ್ಲ. ಹಾಗೆ ಈಗ ದಸರಾ ಹಬ್ಬಕ್ಕೆ ಸ್ವಲ್ಪ ಬ್ಯುಸಿ ಇದ್ದೆ. ಸ್ವಲ್ಪ ಬ್ಲೌಸ್ ಎಲ್ಲ ಆರ್ಡ್ರ್ ಬರ್ತಾಯಿತ್ತಲ್ಲ ಸ್ಟಿಚ್ ಮಾಡೋದು, ಅದಕ್ಕೆ. ಹಾಗೆ ಈಗ ದಸರಾ ಹಬ್ಬ ಬೇರೆ ಬಂತಲ್ವ, ಒಂದಷ್ಟು ಬ್ಲೌಸ್ ಡಿಸೈನ್ಸ್ದು ಆರ್ಡರ್ ಬಂದಿದೆ. ಆದರೆ ನೋಡಿ, ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನವರಾತ್ರಿಗಳು ಸ್ಟಾರ್ಟ್ ಆಗ್ತಾಯಿದೆ, ನವರಾತ್ರಿ ಹಬ್ಬ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿಂದ 9 ದಿನ ನವರಾತ್ರಿಗಳು. ಒಂದೊಂದು ದಿನ ದೇವಿಗಳಿಗೆ ಒಂದೊಂದು ಅಲಂಕಾರ ಇರುತ್ತೆ. ಇವತ್ತು ಎಲ್ಲ ಕಡೆನೂ ಅಷ್ಟೇ, ಎಲ್ಲ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡ್ತಾರೆ. ನಮ್ಮೂರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ದಿನ ಒಂದೊಂದು ಅಲಂಕಾರ ಇದ್ದೇ ಇರುತ್ತೆ. ಪ್ರತಿದಿನ ಪೂಜೆ ಇರುತ್ತೆ. ಈ 9 ದಿನವೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ರಿಲೇಟಿವ್ಸಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರು. ಇವತ್ತು ಅವ್ರದ್ದು ತಿಥಿ ಇದೆ. ಈ ತಿಥಿ ಕಾರ್ಯ ಎಲ್ಲ ಮುಗ್ದೋಗುತ್ತೆ ಇವತ್ತು ಸಂಜೆಯಿಂದ ನಾವು ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. 11 ದಿನ ತಿಥಿವರೆಗೂ ನಮ್ಮ ಕಡೆ ಏನೂ ಮಾಡಲ್ಲ. ಅದಕ್ಕೆ ನಾವು ಪೂಜೆ ಕೂಡ ಏನೂ ಮಾಡಿಲ್ಲ. ಹಾಗೆ ರಂಗೋಲಿ ಕೂಡ ಹಾಕೋ ಹಾಗಿಲ್ಲ. ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ. ಯಾಕಂದರೆ ನನ್ನ ಬ್ಲಾಗಲ್ಲಿ ಪ್ರತಿದಿನ ನಾನು ತೋರಿಸ್ತಾ ಇದ್ದಿದ್ದು ಮತ್ತು ಎಂಬ್ರಾಯ್ಡರಿ ಡಿಸೈನ್ಸು ಮತ್ತು ರಂಗೋಲಿ ಈ ಥರ ತೋರಿಸ್ತಾ ಇದ್ನಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನಂಗೆ ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಕೂಡ ಹೊರಟೋಯ್ತು. ಹಾಗೆ ನನಗೆ ಹುಷಾರು ಬೇರೆ ಇರಲಿಲ್ವಲ್ಲ, ಅದು ಒಂದು ಫಸ್ಟು ನನಗೆ ಹುಷಾರಾದರೆ ಸಾಕಪ್ಪ ಅನಿಸೋ ಅಷ್ಟು ಆಗಿಬಿಡುತ್ತೆ. ಹುಷಾರಿಲ್ಲ ಅನ್ನೋವಾಗ ಅದಕ್ಕೆ ಫಸ್ಟು ಬೇರೆ ಏನು ಬರಲ್ಲ, ನಾವು ಫಸ್ಟು ಹುಷಾರಾದರೆ ಸಾಕು ಅನಿಸುತ್ತೆ. ಆದರೆ ಚೆನ್ನಾಗಿದ್ದಾಗ ಎಲ್ಲನೂ ಬೇಕು ಅಂತೀವಿ. ಸ್ವಲ್ಪ ಏನಾದರೂ ಆಯಿತು ಅಂದರೆ ಏನೂ ಬೇಡ ಅನ್ಕೋತೀವಿ ಅಲ್ವಾ. ನಮ್ಮ ಜೀವನ ಇಷ್ಟೇ ನೋಡಿ. ಫ್ರೆಂಡ್ಸ್, ಹಾಗೆ ಇವತ್ತು ಈಗ ಟೈಮ್ ಬಂದು 11 ಗಂಟೆ ಆಗಿದೆ ನೋಡಿ. 11 ಗಂಟೆ ಆಗಿದೆ. ಸ್ನಾನ ಆಯಿತು, ಮನೆಯೆಲ್ಲ ಒರೆಸಿದ್ದು ಆಯಿತು. ಹಾಗೆ ಈಗ ದೇವ್ರ ಸಾಮಾನೆಲ್ಲ ತೊಳಿಬೇಕು. ಯಾಕಂದರೆ ಇವತ್ತು ಅಲ್ಲಿ ಕಾರ್ಯ ಇದೆಯಲ್ವ, ಅಲ್ಲಿ ಹೋಗ್ಬಿಟ್ಟು ಇವತ್ತು ಪುಣ್ಯಾರ್ಚನೆ ಆಗಿರುತ್ತಲ್ವ, ಅಲ್ಲಿ ನೀರು ತೊಗೊಂಡು ಬಂದು ಹಾಕಾದ್ಮೇಲೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಈಗ ದೇವ್ರ ಸಾಮಾನೊಂದು ತೊಳೆದ್ಬಿಟ್ಟು ಹೋಗ್ಬಿಡ್ತೀವಿ. ಯಾಕಂದರೆ ಒಂದೊಂದು ಸರಿ ಐನವರೇ ಬಂದು ಎಲ್ಲರ ಮನೆಗೂ ನೀರು ಹಾಕ್ಬಿಟ್ಟು ಹೋಗ್ತಾರೆ. ಒಬ್ಬೊಬ್ಬರು ಕರ್ಕೊಬರ್ದೇನೆ ಒಬ್ಬೊಬ್ರು ಕರ್ಕೊಬರಲ್ಲ. ಅದಕ್ಕೆ ನಾವೇ ಹೋಗ್ಬಿಟ್ಟು ಅಲ್ಲಿ ನೀರು ಇಸ್ಕೊಂಡು ಬಂದು ಹಾಕ್ಬಿಟ್ಟು ಆಮೇಲೆ ನಾವು ಸಂಜೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಆಮೇಲೆ ರೆಡಿಯಾಗಿ ಕಾರ್ಯಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಫಸ್ಟು ದೇವ್ರ ಮನೆ ನೋಡಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತಾನೇ ಇದೆ. ನಂದು ಡಿಸೈನ್ ಕೂಡ ಅರ್ಧದಲ್ಲೇ ಇದೆ. ಇದು ರಾತ್ರಿಯಿಂದನೂ ಹೀಗೆ ಮಾಡ್ತಾಯಿದ್ದೆ. ರಾತ್ರಿ ಕೂಡ ಅರ್ಧ ಹಾಕಿದೆ. ಇದು ಬ್ಯಾಕು ಮತ್ತು ಫ್ರಂಟ್ ಆಯಿತು. ಅಷ್ಟರಲ್ಲಿ ಕರೆಂಟ್ ಹೋಗೋದು ಬರೋದು ಈ ಥರ ಮಾಡ್ತು. ಮತ್ತು ಬೆಳಗ್ಗೆಯಿಂದ 1-2 ಸರಿ ಹೋಗಿದೆ ನೋಡಿ. ಈಗಲೂ ಹೋಗಿದೆ. ಅದಕ್ಕೆ ನಾನು ಸ್ಟಾಪ್ ಮಾಡಿ ಇಕ್ಬಿಟ್ಟಿದ್ದೀನಿ. ಮತ್ತು ಇನ್ನು ಮನೆಯಲ್ಲಿ ತುಂಬ ಕೆಲಸ ಇದೆಯಲ್ವಾ, ಯಾಕಂದರೆ ಅಲ್ಲಿಗೆ ಬೇರೆ ಹೋಗಬೇಕು. ಅಷ್ಟರಲ್ಲಿ ಇರೋ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಫ್ ಮಾಡಿಟ್ಟಿದ್ದೀನಿ. ಆ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಿ, ಕರೆಂಟ್ ಇಲ್ಲ ನೋಡಿ. ದೇವ್ರ ಮನೆ ಹೇಗಾಗ್ಬಿಟ್ಟಿದೆ. ಒಂದು ವಾರದಿಂದ ಪೂಜೆನೇ ಮಾಡಿಲ್ವಲ್ಲ, ಅದಕ್ಕೆ ಇವತ್ತೆಲ್ಲ ತೊಳೆದು ಪೂಜೆ ಮಾಡಬೇಕು. ಅದಕ್ಕೆ ಅಷ್ಟರಲ್ಲಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಹೋಗಿ ಬಂದಾದಮೇಲೆ ಮತ್ತೆ ಸಂಜೆ ಪೂಜೆ ಮಾಡೋಣ ಅಂತ. ಓಕೆ ಫ್ರೆಂಡ್ಸ್, ಈಗ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಅಲ್ಲಿ ಹೋಗಿ ಬಂದಾದಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಬೆಳಗ್ಗೆ ಅಲ್ಲಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಎಲ್ಲ ಆಯಿತು. ಈಗ ಸಂಜೆ ವ್ಲಾಗ್ ಮಾಡ್ತಾ ಇರೋದು. ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ನವರಾತ್ರಿಯ ಮೊದಲನೇ ದಿನ. ಇವತ್ತು ಶೈಲಪುತ್ರಿನ ಪೂಜಿಸ್ತಾರೆ. ಹಾಗೆ ನಮ್ಮೂರಲ್ಲಿ ಯಾವ್ಯಾವ ದೇವ್ರಿಗೆ ಯಾವ್ಯಾವ ಅಲಂಕಾರ ಮಾಡಿರ್ತಾರೆ ಇವತ್ತು ಅಂತ ನೋಡೋಣ ಬನ್ನಿ. ನೋಡಿ, ನಮ್ಮ ಮನೆಯಲ್ಲೂ ಪೂಜೆ ಆಯಿತು. ತೋರಿಸ್ತೀನಿ ಬನ್ನಿ. ತುಂಬ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನೋಡಿ, ಇದು ರಂಗೋಲಿ ಹಾಕಿದ್ನಲ್ಲ, ಇದು ನೈಟಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ, ಹಾಗೆ ಸ್ವಲ್ಪ ಹೋಗಿಬಿಡುತ್ತೆ ನೋಡಿ. ಇನ್ನೂ ಹಸಿ ಇದೆ. 4 ಗಂಟೆಯಲ್ಲಿ ಹಾಕಿರೋದು ರಂಗೋಲಿಗೆ ಇನ್ನೂ ಒಣಗೇ ಇಲ್ಲ.
ನೋಡಿ ಪೂಜೆ ಎಲ್ಲ ಆಯಿತು. 15 ದಿನದಿಂದ ಪೂಜೆನೇ ಮಾಡಿರಲಿಲ್ಲ. ಒಂಥರ ದೇವ್ರ ಮನೆಯೆಲ್ಲ ಪೂಜೆ ಮಾಡಿಲ್ಲ ಅಂದರೆ ಒಂಥರ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೂಡ ಇರಲ್ಲ. ಮನೆಯಲ್ಲಿ ಅಟ್ಲೀಸ್ಟು ವಾರದಲ್ಲಿ 3 ದಿನ ಆದರೂ ಪೂಜೆ ಮಾಡಿದ್ರೇ ಸಮಾಧಾನ ಆಗೋದು. ಪ್ರತಿದಿನ ಪೂಜೆ ಮಾಡ್ತೀವಿ, ಆದರೆ ಒಂದೊಂದು ದಿನ ಮಿಸ್ ಆಗುತ್ತೆ. ಹಾಗೆ ಇವತ್ತು ನಮ್ಮ ಪೂಜಾ ರೆಡಿ ಆಗಿಬಿಟ್ಟಿದ್ದಾಳೆ ನೋಡಿ. ಇವತ್ತು ವೈಟ್ ಡ್ರೆಸ್ ಹಾಕ್ಕೊಬೇಕು ಅಂದ್ಬಿಟ್ಟು, ವೈಟ್ ಕಲರ್ ಇರೋಂಥ ಬಟ್ಟೆನ ಹಾಕ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ವೈಟ್ ಹಾಕ್ಕೊಂಡಿದ್ದೀವಿ. ನನ್ನ ತಮ್ಮನೂ ಹಾಕ್ಕೊಂಡಿದ್ದಾಳೆ, ಆಶ್ಚರ್ಯ. ಹೌದಾ? ನೋಡಿ ರಂಗೋಲಿ ಹಾಕಿದ್ದೀನಿ ಇವತ್ತು, ಸಂಜೆ ರಂಗೋಲಿ ಹಾಕಿದ್ದು ಇವತ್ತು. ಫ್ರೆಂಡ್ಸ್ ನೋಡಿ, ನಮ್ಮ ಪೂಜಾ ವೈಟ್ ಡ್ರೆಸ್ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ. ಜಾಸ್ತಿ ಝೂಮ್ ಮಾಡಬೇಡ, ಚೆನ್ನಾಗಿ ಕಾಣಿಸ್ತಿದೆ ನಿಜ. ವಿಡಿಯೋನಲ್ಲಿ ಚೆನ್ನಾಗಿ ಕಾಣಿಸ್ತಿದೆ, ಪ್ರಾಮಿಸ್. ತೋರಿಸ್ತೀನಿ ಬೇಕಾದ್ರೆ ವಿಡಿಯೋನಲ್ಲಿ ನೋಡಬೇಕಾದ್ರೆ. ನಮ್ಮ ಪೂಜೆ ನೋಡಿ, ನಮ್ಮ ಪೂಜೆ ನೋಡಿ ಫ್ರೆಂಡ್ಸ್. ನಮ್ಮ ಪೂಜೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನೋಡಿ ಇವತ್ತು? ಏನು ಮೇಕಪ್ ಹಾಕ್ಕೊಂಡು ಏನು ಬಿಟ್ಟರೆ ಒಂದು ಟ್ರೇ ಕೊಟ್ಬಿಟ್ಟು ಕೂರಿಸ್ಬಿಡ್ತೀರ ನಾವು. ಏನಕ್ಕೆ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ನಮ್ಮ ಪೂಜಾ. ಏನಕ್ಕೆ ಅಂತ ಗೊತ್ತಾಯ್ತಾ? ಅರ್ಥ ಆಯಿತು, ಹೇಳು. ಹಾಂ ಸರಿ ಹೇಳು, ಏನೋ ಹೇಳಬೇಕು ಅಂದಲ್ಲ. ಗೈಸ್, ಇವತ್ತು ಫಸ್ಟ್ ಡೇ ಆಫ್ ನವರಾತ್ರಿ. ಸೊ ವೈಟ್ ಡ್ರೆಸ್ ಹಾಕಿದ್ದೀವಿ ನಾನು ನಮ್ಮಮ್ಮ. ಅದು ಫುಲ್ಲು ವೈಟು, ಅವ್ರದ್ದು ಗ್ರೀನು ಮತ್ತು ಬ್ರೌನ್ ಮಿಕ್ಸ್ ಇದೆ. ವೈಟು ಎಲ್ಲ ಕಲರ್ಸ್, 3 to 4 ಕಲರ್ಸ್ ಮಿಕ್ಸ್ ಇದೆ. ಫುಲ್ ವೈಟ್ಗೆ ಎಲ್ಗೋಗೋಣ? ಏನು ಪರವಾಗಿಲ್ಲ, ಫುಲ್ ವೈಟೇ ಅಂತೇನಿಲ್ಲ, ಸ್ವಲ್ಪ ವೈಟ್ ಇದ್ದರೆ ಪರವಾಗಿಲ್ಲ, ನಡೀತೈತೆ. ಓಕೆ, ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ಇದ್ರದ್ದೇ ಬಂದಿರೋದು, ಇದ್ರದ್ದೇ ಅದು ಬ್ಲೌಸು, ಪ್ರಾಮಿಸ್. ಅದಕ್ಕೆ ಹಿಂಗೆ ಬಂದಿರೋದು. ಬ್ಲೂ ಎಲ್ಲ ಐತಿ ಸ್ಯಾರಿಯಲ್ಲಿ? ಬ್ಲೂ ಇಲ್ಲ, ಆಗಬೇಕು, ಅದೇ ಕೊಟ್ಟಿರೋದು ನೋಡಿ. ನಾನು ಹೇಳ್ತಾ ಇದ್ದಾಳೆ, ಈ ಸ್ಯಾರಿಗೆ ಇದೇ ಬ್ಲೌಸ್ ಬಂದಿರೋದು. ಆದರೆ ನಾನು ಹಂಗೆ ಅಂದ್ಕೊಂಡೆ, ನೋಡಿ ಬಾರ್ಡ್ರ್ ನೋಡಿದ್ರೆ ಗೊತ್ತಾಗಲ್ವಾ? ಅದೇ ಬಾರ್ಡರ್. ಅದೇ ಮತ್ತೆ ಬ್ಲೂ. ನಾನೇನು ಹಂಗೆ ಗೊತ್ತು, ನಾನು ಆ ಸೀರೆಯಲ್ಲಿ ಮಾಡಿದ್ದೀನಿ. ನಾನೇನಾದರೂ ಸೀರೆಯನ್ನು ತಯಾರಿಸಿದ್ದೀನಾ ನೋಡಿ? ತಯಾರಿಸ್ಬೇಕಾ? ಒಂದು ಬಿಸ್ನೆಸ್ ಸ್ಟಾರ್ಟ್. ಇದನ್ನೇ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ಅದು ಒಂದು. ಮೈ ಗಾಡ್ ಫ್ರೆಂಡ್ಸ್, ನೋಡಿ ಇದು ಬೆಳಗ್ಗೆ ತೋರಿಸೋದ್ನಲ್ಲ, ಬ್ಯಾಕು ಫ್ರಂಟ್ ಆಯಿತು. ಈಗ ಸ್ಲೀವ್ದು ನೋಡಿ, ಇಷ್ಟೇ ಇವತ್ತು ಆಗಿರೋದು ಕೆಲಸ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇದೊಂದು ಸ್ಲೀವ್ನ ಇಷ್ಟು ಹಾಕಿದ್ದೀನಿ, ಇನ್ನೂ ಕಂಪ್ಲೀಟ್ ಮಾಡಬೇಕು. ಇದು ಇನ್ನೂ ಅರ್ಧ ಇದೆ, ಆದರೆ ಟೈಮ್ ಇಲ್ಲ. ಒಂದಾದಮೇಲೆ ಒಂದು ಇವತ್ತು ಕೆಲಸ ಮಾಡ್ತಾನೇ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಅಲ್ಲೋಗಿ ಬಂದು ಮತ್ತೆ ಸಂಜೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿಲ್ಲ, ಎಲ್ಲ ತೊಳೆದು ಹೋಗಿದ್ದೆ ಅಷ್ಟೇ. ಬಂದು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಹೋಗಿದ್ನಲ್ಲ, ಬಂದು ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಎಲ್ಲ ಮಾಡಿದೆ. ಸಂಜೆ ಆಗೋಯ್ತು, ಅಲ್ಲಿಂದ ಬರೋಷ್ಟರಲ್ಲಿ 4 ಗಂಟೆ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬೈ ಗೈಸ್. ಓಕೆ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ. ಫ್ರೆಂಡ್ಸ್ ನೋಡಿ, ಈಗ ನಾವು ನವರಾತ್ರಿಯ ಮೊದಲನೇ ದಿನ ಫಸ್ಟ್ ನಾವು ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮೂರಿನ ಹನುಮಾನ್ ದೇವಸ್ಥಾನ ಇದು. ಫಸ್ಟು ಬರ್ತಾ ಹನುಮಾನ್ ದೇವಸ್ಥಾನನೇ ಸಿಗೋದು, ಅದಕ್ಕೆ ಫಸ್ಟು ಇಲ್ಲಿ ಹೋಗ್ಬಿಟ್ಟು ಆಮೇಲೆ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದೀವಿ. ನೋಡಿ, ಹನುಮಾನ್ಗೆ ಇವತ್ತು ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲಂಕಾರ ಎಲ್ಲನೂ. ಇವತ್ತು ಶೈಲಪುತ್ರಿನ ಪೂಜಿಸ್ತಾರಲ್ವ, ಅದಕ್ಕೆ ಎಲ್ಲ ದೇವಸ್ಥಾನಗಳಲ್ಲೂ ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ನಾನು ಮತ್ತು ರೂಪ, ನಮ್ಮ ಪೂಜಾ ಮತ್ತು ಮಂಜಕ್ಕ ಹೋಗಿದ್ದೀವಿ. ನೋಡಿ, ಇದು ನಮ್ಮೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ಇಲ್ಲೂ ತುಂಬಾ ಚೆನ್ನಾಗಿತ್ತು. ನೋಡಿ, ಇಲ್ಲಿ ವೇಣುಗೋಪಾಲ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ.
ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯಿಂದ ಆಚೆ ಬಂದಿದ ತಕ್ಷಣ ಮಳೆ ಅಂದರೆ ಮಳೆ, ತುಂಬ ಮಳೆ ಬಂತು. ಮಳೆಯಲ್ಲೇ ನೆನ್ಕೊಂಡು ಇವತ್ತು ನವರಾತ್ರಿಗಳಲ್ಲಿ ದೇವರ ದರ್ಶನ ಮಾಡೋಣ, ಅಮ್ಮನ ದರ್ಶನ ಮಾಡೋಣ ಅಂತ ಹೋಗಿದ್ದೀವಿ. ನೋಡಿ ಮಳೆ ನಿಲ್ಲೇ ಇಲ್ಲ, ಆದರೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಳೆಯಲ್ಲೇ ಹೋದ್ವಿ. ನೋಡಿ ಇದು ಮಾರಿಯಮ್ಮ ದೇವಸ್ಥಾನ. ಇಲ್ಲೂ ಕೂಡ ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ ಇದು ಬಂದು ಸಪ್ಲಮ್ಮ ದೇವಿ ದೇವಸ್ಥಾನ. ನೋಡಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಅರಿಶಿಣದ ಅಲಂಕಾರ ಮಾಡಿದರು. ನೋಡಿ ಇಲ್ಲೂ ಕೂಡ ಅರಿಶಿಣದ ಅಲಂಕಾರನೇ. ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ, ತುಂಬಾ ಚೆನ್ನಾಗಿತ್ತು. ನೋಡಿ ಇದು ಬಂದು ನಮ್ಮೂರಿನ ಗಂಗಮ್ಮ ದೇವಿ ದೇವಸ್ಥಾನ. ಇಲ್ಲೂ ಕೂಡ ಅರಿಶಿಣದ ಅಲಂಕಾರ ಮಾಡಿದರು. ಇಲ್ಲಿ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ವಿಗ್ರಹ ತುಂಬಾ ಚಿಕ್ಕದು, ಆದರೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರಾ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅಲ್ಲಿ ಎಲ್ಲ ದೇವಿ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗುವಷ್ಟರಲ್ಲಿ 9:30 ಆಯಿತು. 9:30 ಆದಮೇಲೆ ಮತ್ತು ಅಡುಗೆ ಎಲ್ಲ ಮಾಡಿ ಬಂದಿದ್ವಿ, ಅಂದರೆ ಸಾಂಬಾರೆಲ್ಲ ಮಾಡಿಟ್ಟು ಬಂದಿದ್ದೆ. ಮತ್ತೆ ಹೋಗಿ ಮುದ್ದೆ ಎಲ್ಲ ಮಾಡಿ ಊಟ ಮಾಡಿ ಮಲಗುವಷ್ಟರಲ್ಲಿ 11 ಗಂಟೆ ಅಂದರೆ ಇಲ್ಲಿ ವರ್ಕ್ ಮಾಡೋದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತಲ್ವ, ಇದನ್ನು ಸ್ವಲ್ಪ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು. ಹಾಗೆ ಇನ್ನೊಂದು ಸ್ಲೀವ್ಗೆ ಈಗ ಮಾಡ್ತಾಯಿದ್ದೆ ನೋಡಿ. ಹಾಗೆ ಟೈಮ್ ಬಂದು ಇವತ್ತು 11 ಗಂಟೆ 11:15 ಆಗಿದೆ. ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮಲ್ಕೊಳ್ಳೋಣ, ಯಾಕಂದರೆ ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಒಂದಾದಮೇಲೆ ಒಂದು ಕೆಲಸ ಇದ್ದೇ ಇತ್ತು. ಅದಕ್ಕೆ ಇಷ್ಟಕ್ಕೆ ಸಾಕು, ಅರ್ಧಕ್ಕೆ ಆಫ್ ಮಾಡಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಅರ್ಧಕ್ಕೆ ಆಫ್ ಮಾಡಿ ಮಲ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಹಾಕ್ಕೊಳ್ಳೋಣ ಅಂತ. ಹಾಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಅದಕ್ಕೆ. ಫ್ರೆಂಡ್ಸ್ ಹಾಗೆ ನೋಡಿ, ಈ ಮ್ಯಾಟ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. 265 ರುಪೀಸ್ ಏನೋ ಆಯಿತು. ತುಂಬಾ ಚೆನ್ನಾಗಿದೆ. ನನಗೆ ರೆಡ್ ಕಲರ್ ಇಷ್ಟ ಆಯಿತು. ರೆಡ್ ಮತ್ತು ಬ್ಲಾಕ್ ಅಂದ್ಬಿಟ್ಟು ಡೋರ್ ಮ್ಯಾಟ್ ಒಂದು ತೊಗೊಂಡೆ. ಇನ್ನೊಂದು ಪಿಂಕ್ ಮತ್ತು ಗ್ರೇ ಇತ್ತು, ಯಾಕಂದರೆ ಗ್ರಾನೈಟಲ್ಲಿ ಗ್ರೇ ಇದೆಯಲ್ವಾ, ಗ್ರೇ ಎಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ರೆಡ್ ಇಸ್ಕೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇದು ಮಾರನೇ ದಿನ ಬೆಳಿಗ್ಗೆ ಈ ಡಿಸೈನ್ನ ಕಂಪ್ಲೀಟ್ ಮಾಡಿದೆ. ಸ್ಲೀವ್ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.